ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಮಾಂದ್ಯ ಉದಯಾಗಿದೆ. ಕರ್ಮಾಧಿಪತಿ ರಾಹು ಜೊತೆಗಿದ್ದಾನೆ. ಹೀಗಾಗಿ ವೃತ್ತಿ ಸ್ಥಳದಲ್ಲಿ ಅಥವಾ ವೃತ್ತಿ ಕಾರಣದಿಂದಾಗಿ ಕಿರಿಕಿರಿ ಮಾಡ್ಕೊಳ್ತೀರಾ. ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ನಿಮ್ಮ ಪಾಡಿ ನೀವು ಕೆಲಸ ಮಾಡ್ತಾ ಇರ್ತೀರ, ಬೇರೆ ಇನ್ನೊಬ್ಬರು ಯಾರೋ ಬಂದು ಗೈಡ್ ಮಾಡ್ತಾರೆ, ಅದು ನಿಮಗೆ ಇರಿಟೇಷನ್ ಆಗುತ್ತೆ. ಆ ಥರದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ. ಅಥವಾ ಕೆಲಸಗಳಲ್ಲಿ ತೊಡಕು, ವಿಘ್ನ ಬರತಕ್ಕಂಥದ್ದು ಇದನ್ನು ಸೂಚಿಸ್ತಾ ಇದೆ. ಹುಷಾರು. ಅದರ ಹೊರತಾಗಿ ನಿಮಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ವ್ಯವಹಾರ ಮಾಡ್ತಾ ಇದ್ದರೆ ಅದರಲ್ಲಿ ಏನೂ ತೊಡಕುಗಳಿಲ್ಲ. ಬುದ್ಧಿಬಲವೂ ಚೆನ್ನಾಗಿದೆ. ಸ್ವಲ್ಪ ನಿಧಾನಗತಿಯಲ್ಲಿ ಯಾವಾಗ ಅಂದರೆ 10 ಗಂಟೆಗೆ ಹೊಳೆಯಬೇಕಾಗಿರೋದು ಸಂಜೆ 4 ಗಂಟೆಗೆ ಹೊಳೆಯುತ್ತೆ. ಅಯ್ಯೋ, ಆವಾಗಲೇ ಇದು ಹೊಳೆದಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಈ ಥರದ್ದೊಂದು ಸಣ್ಣ ಫಲ ಇದೆ. ಅಂತೂ ಪರಿಹಾರಕ್ಕೆ ಏನಪ್ಪ ಮಾಡೋದು? ಈ ದಿವಸ ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಗಣಪತಿ ಸನ್ನಿಧಾನದಲ್ಲಿ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಆದರೆ ಪ್ರೆಷರ್ ಇದೆ, ಒತ್ತಡ ಇದೆ. ಈ ದಿವಸ ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರಾ. ಬೇಡದ ಸಲ್ಲದ ಆಲೋಚನೆಗಳಲ್ಲಿ ತೊಡಗ್ತೀರಾ. ನಿಮಗದು ಆ ದಾರಿ ಅಲ್ಲ ನಿಮ್ಮದು, ಆದರೆ ಅದೇ ದಾರಿಗೆ ಹೋಗುವ ಮನಸ್ಸಾಗುತ್ತೆ. ಮನಸ್ಸು ಮರ್ಕಟ ಅಂತೀವಲ್ಲ, ಹಾಗೆ ಮಂಗನ ಹಾಗೆ ನಿಮ್ಮನ್ನು ಆಟ ಆಡಿಸ್ಬಿಡುತ್ತೆ. ಹೈಯರ್ ಸ್ಟಡೀಸ್ ಮಾಡೋವರಿಗೆ ತುಂಬ ಮುಖ್ಯವಾಗಿ ದಿವಸ ನೋಡಿ, ಗುರಿ ತಪ್ಪುವ ಸಾಧ್ಯತೆ. ಬೇಕಾಗಿರೋದು ಓದಲ್ಲ, ಬೇಡದೇ ಇರೋದು ಲಕ್ಷ್ಯ ನೋಡ್ತೀರಾ. ಈ ದಿವಸ ನಿಮ್ಮ ಮನಸ್ಸು ಚಂಚಲವಾಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಧನುರಾಶಿಯವರಿಗೆ ಈ ದಿವಸ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ಚೆನ್ನಾಗಿದ್ದಾನೆ. ನಿಮ್ಮ ಬುಧ ನೋಡ್ತಾನೆ ನಿಮ್ಮ ರಾಶಿನ. ಹೀಗಾಗಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಇದೆ, ಚೆನ್ನಾಗಿದೆ. ಆದರೆ ಈ ದಿವಸ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹೃದಯ ಲಂಗ್ಸ್ ರಿಲೇಟೆಡ್ ತೊಂದರೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ನೀರು ತುಂಬಿಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಬೆನ್ನಲ್ಲಿ ಅಥವಾ ಹೃದಯದಲ್ಲಿ, ಈ ಥರದ್ದು ಏನೋ ಒಂದು. ಅಂತೂ ಹೃದಯ ಭಾಗ ಹೃದ್ರೋಗ ಬಾಧೆ ಅದನ್ನು ಸೂಚಿಸ್ತಾ ಇದೆ. ಹುಷಾರು. ಜೊತೆಗೆ ಪ್ರಯಾಣದಲ್ಲಿ ತೊಂದರೆ. ಸ್ತ್ರೀಯರಿಗೆ ಸ್ವಲ್ಪ ಹುಷಾರಾಗಿ ಓಡಾಡಿ. ಈ ದಿವಸ ನಷ್ಟತೆ ಇದೆ ಹೆಚ್ಚಿನದಾಗಿ. ಈ ಎಲ್ಲ ಕಾರಣಗಳಿಂದಾಗಿ ನೀವು ಕೂಡ ನಾಗ ಸನ್ನಿಧಾನಕ್ಕೆ ಕ್ಷೀರಾಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ, ಅನುಕೂಲಗಳು ಉಂಟಾಗುತ್ತೆ. ಆದರೆ ಈ ದಿವಸ ತೊಡಕುಗಳು ಹೆಚ್ಚಾಗಿದೆ. ನಿಮಗೂ ಕೂಡ ಮನಸ್ತಾಪ ಬರುತ್ತೆ ವ್ಯವಹಾರಗಳಲ್ಲಿ. ಅದರಲ್ಲೂ ಪಾಲುದಾರಿಕೆ ಮಾಡ್ತಾಯಿದ್ರೆ, ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ತುಂಬ ತೊಂದರೆ ಉಂಟಾಗುತ್ತೆ. ಭಿನ್ನಾಭಿಪ್ರಾಯಗಳು ಬಂದುಬಿಡುತ್ತೆ, ವಿರೋಧ ಬರುತ್ತೆ, ಇಬ್ಬಾಗವಾಗ ಪೀಕಿಗೆ ಹೊರಟೋಗ್ಬಿಡುತ್ತೆ. ಕಾರಣ ಚಂದ್ರನು ರಾಹು ಜೊತೆಗಿದ್ದಾನೆ. ಹೀಗಾಗಿ ಈ ಹುಂಬ ಧೈರ್ಯ ಬಂದುಬಿಟ್ಟು ಏನು ಬೇಡ ಆ ಥರ ಬಂದುಬಿಡುತ್ತೆ. ಇದಕ್ಕೇನಪ್ಪ ಪರಿಹಾರ? ದುರ್ಗಾ ಪ್ರಾರ್ಥನೆ. ದುರ್ಗಾ ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಪ್ರಧಾನವಾಗಿದೆ. ನೀರಿನ ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಅತಿಯಾಗಿದೆ. ಹಲ್ಲು ನೋವು ಬರೋ ಸಾಧ್ಯತೆ ಅತಿಯಾಗಿದೆ. ಸ್ವಲ್ಪ ಹುಷಾರು. ಇದರ ಹೊರತಾಗಿ ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳುತ್ತೆ. ಚೂರಿ, ಚಾಕು ಅಥವಾ ಇನ್ನೇನು ಬಾಗಿಲು ತಗುಲಿಸ್ಕೊಳ್ತಕ್ಕಂಥದ್ದು, ಕಬ್ಬಿಣದ ಬಾಗಿಲು ತರಚೋದು, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಹುಷಾರಾಗಿ ನಾಜೂಕಾಗಿ ಕಣ್ಣು ಮನಸ್ಸು ಎರಡೂ ನೋಡಬೇಕು. ಬರೀ ಕಣ್ಣು ನೋಡ್ತಾ ಇದ್ದು ಮನಸ್ಸಲ್ಲಿ ನೋವು ಇದ್ದರೆ ತರಚಿಕೊಳ್ತೀರ. ಹುಷಾರು. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ, ಆಮೇಲೆ ಕೆಲಸ ಶುರು ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ತಲೆ ಸಿಡಿತ, ತಲೆನೋವು, ತಲೆಭಾರ ಈ ಥರದ್ದೆಲ್ಲ ಇದೆ. ಮಕ್ಕಳ ವಿಚಾರದಲ್ಲಿ ತಲೆ ಸಿಡಿದು ಹೋಗುತ್ತೆ ನಿಮಗೆ ಈ ದಿವಸ. ಅವರಿಗೇನು ಅಭ್ಯಾಸ ಮಾಡಿಸ್ಲಾ ಅಥವಾ ಅದೇ ಇನ್ನು ಅವರು ಹೋಮ್ವರ್ಕ್ ನೀವೇ ಬರೆಯೋದು, ನಿಮ್ಮ ತಲೆ ಚಿತ್ರಣ ಆಗುತ್ತೆ ಮಕ್ಕಳ ಸಲುವಾಗಿ. ಅವ್ರ ಊಟವು, ಅವ್ರ ಪಾಠವು, ಅವರ ಆಟ, ಅವ್ರದ ರಗಳೆಗಳು ಇದರಲ್ಲಿ ಚಿತ್ರಣ ಆಗುತ್ತೆ. ಜೊತೆಗೆ ಮನಸ್ಸು ಯಾವ ಆಲೋಚನೆಗೂ ಸಿಲುಕದೆ ಹೊರಟೋಗ್ಬಿಡುತ್ತೆ. ಇಂಥದ್ದೊಂದು ತೊಡಕಿದೆ. ಹೀಗಾಗಿ ನೀವು ಈ ದಿವಸ ವೃತ್ತಿಯಲ್ಲೂ ಸ್ವಲ್ಪ ಕಹಿ ಫಲ. ಈ ಕಾರಣದಿಂದಾಗಿ ಸ್ವಲ್ಪ ಈ ದಿವಸ ಮನಸ್ಸಿಗೆ ಶಾಂತಿ ಬೇಕು. ಹೀಗಾಗಿ ಧ್ಯಾನ ಮಾಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಸರಳವಾದ ಮಂತ್ರ ಯಾವುದಪ್ಪ ಅಂದರೆ ಓಂ ದೀಪ್ತಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಒಂದು ವಿಶೇಷ ಅನುಗ್ರಹ ಆಗುತ್ತೆ. ಈ ದಿನದ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ, ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.